ವೆಲ್ಕಮ್ ಟು ಲಕ್ಷ್ಮಿ ಎಡುಪೀಡಿಯಾ. ಮೊದಲನೇ ಸಾರಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋದಲ್ಲಿ ಮಕ್ಕಳಿಗಾಗಿ ಕೆಲವು ಮಂತ್ರಗಳನ್ನು ತಿಳಿಸಿಕೊಟ್ಟಿದ್ದೇನೆ. ಈ ಮಂತ್ರಗಳನ್ನು ಮಕ್ಕಳಿಗೆ ಕಲಿಸಿಕೊಡಿ. ಅವರ ಭಯ ದೂರವಾಗುತ್ತದೆ ಮತ್ತು ಅವರ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಮಕ್ಕಳು ವೈಯಕ್ತಿಕ, ಶೈಕ್ಷಣಿಕ, ಸಾಂಸ್ಕೃತಿಕ, ಕ್ರೀಡಾ, ತಾಂತ್ರಿಕ ಮತ್ತು ಭಾವನಾತ್ಮಕ ಹಂತಗಳಲ್ಲಿ ನಾನಾ ಬಗೆಯ ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ. ಉತ್ತಮ ಅಂಕಗಳು, ಪ್ರತಿಭಾ ಪ್ರದರ್ಶನ, ಒತ್ತಡ ನಿರ್ವಹಣೆ, ನೈತಿಕ ಮತ್ತು ಆತ್ಮವಿಶ್ವಾಸದಿಂದ ಕೂಡಿದ ವ್ಯಕ್ತಿತ್ವ ನಿರ್ಮಾಣ ಮಾಡುವುದು ಪೋಷಕರ ಪ್ರಮುಖ ಹೊಣೆ. ಇದರಿಂದಾಗಿ ಈ ಕೆಲವು ಮಂತ್ರಗಳನ್ನು ಹೇಳಿಕೊಡುವುದರಿಂದ ಅವರ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಮೊದಲನೆಯದಾಗಿ ಓಂ ಮಂತ್ರ. ಈ ಮಂತ್ರವನ್ನು ಜಪಿಸುವುದರಿಂದ ದಿನವೂ 2-3 ನಿಮಿಷ ಈ ಧ್ವನಿಯನ್ನು ಜಪಿಸುವ ಅಭ್ಯಾಸ ಅವರಿಗೆ ಮನಸ್ಸಿನ ಸ್ಥಿರತೆಯನ್ನು ನೀಡುತ್ತದೆ ಮತ್ತು ಒತ್ತಡದ ವೇಳೆಯಲ್ಲಿಯೂ ಶಾಂತಿಯುತವಾಗಿರಲು ಅವರಿಗೆ ಪ್ರೇರೇಪಿಸುತ್ತದೆ. ಮಹಾಮೃತ್ಯುಂಜಯ ಮಂತ್ರ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಪವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯುಂಜಯ ಮಾಮೃತಾತ್. ಈ ಶಿವನ ಮಂತ್ರವು ಭಯ ನಿವಾರಣೆಯಲ್ಲಿಯೂ ಶಕ್ತಿಶಾಲಿಯಾಗಿದೆ. ಮಕ್ಕಳಿಗೆ ಈ ಮಂತ್ರವನ್ನು ಪದಬದ್ಧವಾಗಿ ಕಲಿಸಿದರೆ ಅವರು ಆಂತರಿಕ ಭದ್ರತೆ ಮತ್ತು ದೇವರ ಮೇಲಿನ ನಂಬಿಕೆಯನ್ನು ಬೆಳೆಸಿಕೊಳ್ಳುತ್ತಾರೆ. ಓಂ ನಮೋ ಭಗವತೆ ವಾಸುದೇವಾಯ. ಈ ವಿಷ್ಣುವಿನ ಸಮರ್ಪಿತ ಮಂತ್ರವು ಮಕ್ಕಳಿಗೆ ದೇವರ ಶ್ರದ್ಧೆ, ವಿಶ್ವಾಸ ಮತ್ತು ಭದ್ರತೆಯ ಭಾವನೆ ನೀಡುತ್ತದೆ. ಇಂತಹ ಪವಿತ್ರ ಶಬ್ದಗಳು ಮಕ್ಕಳಲ್ಲಿ ನೈತಿಕತೆ, ಆತ್ಮವಿಶ್ವಾಸ ಮತ್ತು ನಿರಾಳತೆಯನ್ನು ಬೆಳೆಸುತ್ತವೆ. ಮಾಂ ಕಾಳಿಗೆ ಮಂತ್ರ. ಓಂ ಶ್ರೀ ಮಹಾಕಾಳಿಕಾಯೇ ನಮಃ. ಈ ಸರಳ ಮಂತ್ರವು ಮಕ್ಕಳಲ್ಲಿ ಧೈರ್ಯವನ್ನು ತುಂಬುತ್ತದೆ. ನಾನು ಧೈರ್ಯವಂತ, ನಾನು ಶಕ್ತಿಶಾಲಿ, ನಾನು ಇದನ್ನು ಮಾಡಬಲ್ಲೆ ಎಂಬ ಮಾತು ಮಕ್ಕಳಲ್ಲಿ ಸಕಾರಾತ್ಮಕ ಚಿಂತನೆ ಮತ್ತು ನಿರ್ಧಾರ ಶಕ್ತಿಯನ್ನು ಬೆಳೆಸುತ್ತದೆ. ಇಂತಹ ಮಂತ್ರಗಳನ್ನು ಅವರಿಗೆ ಪ್ರತಿನಿತ್ಯ ಹೇಳಿಸುವುದರಿಂದ ಅವರಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಮತ್ತು ಎಲ್ಲ ವಿಷಯಗಳಲ್ಲೂ ಆಸಕ್ತಿ ಮೂಡುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ನೋಡಿದ್ದಕ್ಕೆ ಧನ್ಯವಾದಗಳು.